ಕೇಂದ್ರ ಸಂವಹನ ಇಲಾಖೆ ಶಿವಮೊಗ್ಗ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಗಣರಾಜ್ಯೋತ್ಸವ ಅಂಗವಾಗಿ ವಿಕಸಿತ ಭಾರತ ಜಿ ಕಾಯ್ದೆ, ವಂದೇ ಮಾತರಂ ರಾಷ್ಟ್ರೀಯ ಗೀತೆಯ 150ನೇ ವರ್ಷಾಚರಣೆ ಹಾಗೂ ಕೇಂದ್ರ ಪುರಸ್ಕೃತ ಯೋಜನೆಗಳ ಅರಿವು ಕಾರ್ಯಕ್ರಮವನ್ನು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬನವಾಸಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಜಾಗೃತಿ ಜಾಥಾ ನಡೆಯಿತು. ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನ ನಡೆಯಿತು. ಬಳಿಕ ನಡೆದ ಕಾರ್ಯಕ್ರಮದಲ್ಲಿ ಸ್ಥಳೀಯರಾದ ಶಾಂತಲಾ ಕಾನಳ್ಳಿ, ವಂದೇ ಮಾತರಂ ಗೀತೆ ರಚನೆಗೊಂಡು 150 ವರ್ಷಗಳು ಪೂರ್ಣಗೊಂಡಿವೆ. ಈ ಗೀತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟದ ಆತ್ಮ ಎಂದೇ ಬಿಂಬಿತವಾಗಿತ್ತು. ಈ ಗೀತೆಯ ಮೂಲಕ ದೇಶ ಮತ್ತು ಭಾರತ ಮಾತೆಯನ್ನು ಬಂಕಿಂಚಂದ್ರ ಚಟರ್ಜಿ ಅವರು ವರ್ಣಿಸಿ ಬರೆದಿದ್ದಾರೆ. ಪ್ರತಿ ಕ್ಷಣವೂ ಭಾರತೀಯರಿಗೆ, ದೇಶಭಕ್ತರಿಗೆ ಸ್ಫೂರ್ತಿ ನೀಡುವ ಗೀತೆ ಇದಾಗಿದೆ ಎಂದು ಹೇಳಿದರು. ಈ ವಿಶ್ವದಲ್ಲಿ ಅತ್ಯಂತ ಸರ್ವಶ್ರೇಷ್ಠರು, ಶಕ್ತಿಶಾಲಿ ಅಂತ ಹೇಳಿ ಅವರು ಈ ಗೀತೆಯಲ್ಲಿ ಹೊರಡುತ್ತಾರೆ. ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಕುಮಾರ್, ಅಂಗನವಾಡಿಗಳ ಮೂಲಕ ಕೇಂದ್ರದ ಸೇವೆಗಳನ್ನು ಡಿಜಿಟಲೀಕರಣಗೊಳಿಸಲಾಗಿದೆ. ಪೋಷಣ್ ಟ್ರ್ಯಾಕರ್ ಮೂಲಕ ಫಲಾನುಭವಿಗಳಾದ ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು, ಕಿಶೋರಿಯರ ಮಾಹಿತಿ ದಾಖಲಿಸುವ ಜೊತೆಗೆ ಮಕ್ಕಳ ದೈನಂದಿನ ಹಾಜರಾತಿ, ಪೌಷ್ಟಿಕ ಆಹಾರ ವಿತರಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅರಿವು, ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಅವುಗಳ ಒಂದು ಪರಿಚಯನ ಮಾಡತಕ್ಕಂಥ ಒಂದು 48 ವಿಷಯಗಳನ್ನ ನಮ್ಮ ಅಂಗನವಾಡಿ ಮಕ್ಕಳು 3 to 6 ಮಕ್ಕಳಿಗೆ ನಾವು ಕಲಿಸ್ತಾ ಬರ್ತಾ ಇದ್ವಿ. ಕೆನರಾ ಬ್ಯಾಂಕಿನ ಹಣಕಾಸು ಸಾಕ್ಷರತಾ ಅಧಿಕಾರಿ ಮಹಾಬಲೇಶ್ವರ, ದೇಶ ಮಹಿಳೆಯರ ಶೌರ್ಯ ಮತ್ತು ಪ್ರತಿಭೆಗೆ ಹೆಸರುವಾಸಿಯಾಗಿದೆ. ಆಧುನಿಕ ಯುಗದಲ್ಲಿ ಮಹಿಳೆಯರು ಎಲ್ಲಾ ರಂಗದಲ್ಲೂ ಮುಂಚೂಣಿಯಲ್ಲಿ ಇದ್ದಾರೆ. ಭಾರತ ಪಾಕಿಸ್ತಾನ ಸಂಘರ್ಷದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ಭಯೋತ್ಪಾದಕರಿಗೆ ತಿರುಗೇಟು ನೀಡಲಾಗಿತ್ತು ಎಂದರು. ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಹೆಣ್ಣು ಬಂದಾಗ ಇಡೀ ಜಗತ್ತಿನಲ್ಲಿ ಇವತ್ತು ನಾವು ಭಾರತವನ್ನ ತಲೆ ನಿಲ್ಲಿಸಲಿಕ್ಕೆ ಸಾಧ್ಯ ಆಗದೆ. ಸೊ ಅಂತ ಒಂದು ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದೇವೆ.